ವೀಕೆಂಡ್ ಬಂದಾಯಿತು. ಇಟ್ಸ್ ಟೈಮ್ ಫಾರ್ ಒನ್ ಮೋರ್ ವ್ಲಾಗ್. ಸೊ ಬನ್ನಿ, ಇವತ್ತು ಸ್ವಲ್ಪ ಮನೆ ಕೆಲಸ ಇದೆ. ಸ್ವಲ್ಪ ಮನೆಯಲ್ಲಿ ಸ್ಕ್ರಾಪ್ ಯಾರ್ಡ್ ಹೋಗುವಂಥ ಸ್ವಲ್ಪ ಮೆಟೀರಿಯಲ್ಸ್ ಇದೆ. ಸೊ ಬಿಕಾಸ್ ಇಲ್ಲಿ ಸಣ್ಣ ಸಣ್ಣ ಬಿನ್ಸ್ ಇರೋದ್ರಿಂದ ಮನೆಯಲ್ಲಿ ಅದು ಹಾಕಿದ್ರೆ ಫಿಲ್ ಆಗುತ್ತೆ ಬಿನ್ಸು. ಸೊ ಅದಕ್ಕೆ ನಾವು ಇವತ್ತು ಸ್ಕ್ರಾಪ್ ಯಾರ್ಡ್ಗೆ ಹೋಗಿ, ಇಲ್ಲೇ ನಾವಿರೋ ಏರಿಯಾದಲ್ಲಿ ಒಂದು ಸ್ಕ್ರಾಪ್ ಯಾರ್ಡ್ಗೆ ಹೋಗಿ ಅಲ್ಲಿ ಎಲ್ಲ ಮೆಟೀರಿಯಲ್ಸ್ನ ಸೆಗ್ರಿಗೇಟ್ ಮಾಡ್ತಾರೆ. ಸೊ ಅಲ್ಲಿ ಹೋಗಿ ಮೆಟೀರಿಯಲ್ಸ್ ಅಲ್ಲಿ ಹಾಕಿ ಬರುವ. ಆಮೇಲೆ ನೋಡೋಣ ಹೆಂಗಿರುತ್ತೆ ದಿನ ಅಂತ. ಬನ್ನಿ ಹೋಗೋಣ. Hi, can I have 2 breakfast wrap with ketchup, please? Anything else? With no bacon and no sausage in it. As a meal? No, on its own, please. No bacon, no sausage? Yes, please. Anything else? And 2 hash browns, please. Next minute, thank you. Thank you. ಏನು ಪ್ಲ್ಯಾನ್ ಶಿಶಿರ ನಿಂದು ಇವತ್ತು? ಕಾರ್ಡ್ಬೋರ್ಡ್ಸ್ ಎಲ್ಲ ರೀಸೈಕಲ್ ಮಾಡಕ್ಕೆ ಹೋಗ್ಬೇಕು ಮತ್ತು ಗ್ಲಾಸ್ ಐಟಮ್ಸ್ ರೀಸೈಕಲ್ ಮಾಡಕ್ಕೆ ಹೋಗ್ಬೇಕು. ಆಮೇಲೆ ಏನು ಪ್ಲಾನು? ನಂದು ಅದು ಪ್ಲಾನ್. ಅದಾದ್ಮೇಲೆ ಏನು ಪ್ಲಾನು? ಏನು ಪ್ಲ್ಯಾನ್ ಮಾಡಬೇಕು? ಅದಾದ್ಮೇಲೆ ಏನು ಪ್ಲಾನ್? ನಿಂದೇನು ಪ್ಲಾನು? ನಂದು ಇವಾಗ ಹೇಳ್ದೆ, ನಿಂದೇನು ಪ್ಲಾನು? ನಂದೇನೂ ಇಲ್ಲ, ನಿನ್ನ ಜೊತೆ ಇರೋದು ಅಷ್ಟೇ. Gaza after ordering civilians to evacuate. Families have been moving to other areas on foot. There's also Israeli action in the north of the territory. Palestinian authorities say hundreds of people have been killed in recent days, with at least 30 dead so far today. The prominent Turkish politician Ekrem İmamoğlu has been formally arrested on corruption charges. His detentions triggered protests across Turkish cities, leading to hundreds of arrests. He's seen as the most at the age of 60. His former bandmate Bez has led the tributes on social media. Guy Lambert reports. Paul Wagstaff joined the band Black Grape shortly after the group was formed by Happy Monday's Sean Ryder and Mark Bez Berry. With Wagstaff on guitar, the band enjoyed major success, with his funky riffs keeping the band in the charts for the next 3 years. In his career, Wagstaff also played for the 7-piece band Paris Angels, and his former... ಸೊ ನಾವಿವಾಗ ಮನೆಯಲ್ಲಿ ಸ್ವಲ್ಪ ಮೆಟೀರಿಯಲ್ಸ್ ಇತ್ತು, ಅದಕ್ಕೆ ಇಲ್ಲಿ ಸ್ಕ್ರ್ಯಾಪ್ ಯಾರ್ಡಿಗೆ ಬಂದಿದ್ದೀರಿ. ಸ್ವಲ್ಪ ಕಾರ್ಡ್ಬೋರ್ಡು ಮತ್ತು ಹೌಸ್ ಹೋಲ್ಡ್ ಸ್ಟಫ್ ಏನು ವೇಸ್ಟೇಜ್ ಇರುತ್ತೋ ಆ ವೇಸ್ಟೇಜೆಲ್ಲ ಇಲ್ಲಿ ತಂದು ಹಾಕ್ಬೋದು. ಯಾಕಂದರೆ ಮನೆ ಹತ್ರ ದೊಡ್ಡ ಬಿನ್ಸ್ ಇಲ್ಲದಿರೋ ಕಾರಣ ಸಣ್ಣ ಸಣ್ಣ ಬಿನ್ಸ್ ಇರುತ್ತಲ್ವ. ಸೊ ತುಂಬ ಬಲ್ಕಿ ಹೌಸ್ ಹೋಲ್ಡ್ ಸ್ಟಫ್ ಇದ್ದರೆ ಅವ್ರು ತಂದು ಇಲ್ಲೆಲ್ಲ ಹಾಕ್ಬೋದು. ಸೊ ನೋಡಿ, ಈ ಥರ ಇದೆ ಸ್ಕ್ರ್ಯಾಪ್ ಯಾರ್ಡ್ ಇಲ್ಲಿ. ಸೊ ಡಿಫ್ರೆಂಟ್ ವೇಸ್ಟ್ಗೆ ಡಿಫ್ರೆಂಟ್ ಬಾಕ್ಸಸ್ ಮಾಡಿ ಇಟ್ಟಿದ್ದಾರೆ. ಲೈಕ್ ನೋಡ್ಬೋದು ನೀವಲ್ಲಿ ಕಾರ್ಪೆಟ್ಸ್ಗೆ ಒಂದು, ಹೌಸ್ ಹೋಲ್ಡ್ಗೆ ಸ್ಟಫ್ ಒಂದು. ಸೊ ಈ ಥರ ಡಿಫ್ರೆಂಟ್ ಆಗಿದೆ ನೋಡಿ. ಶಿಶಿರ ಏನು ಮಾಡ್ತಿದ್ಯಾ? ನೋಡಿ ಅಲ್ಲಿ ಶಿಶಿರ ಈಗ ವೇಸ್ಟ್ ಹಾಕೋದಕ್ಕೆ ಹೋಗ್ತಿದ್ದಾಳೆ. ಕಾರ್ಡ್ಬೋರ್ಡ್ ಬಾಕ್ಸಸ್ ಇತ್ತು, ಕಾರ್ಡ್ಬೋರ್ಡ್ ಬಾಕ್ಸ್ ಹಾಕೋಕ್ಕೆ ಹೋಗ್ತಿದ್ದಾಳೆ. ಕಾರ್ಡ್ಬೋರ್ಡ್ ಹಾಕಿ ಬರ್ತಾ ಇದ್ದಾಳೆ. ಸೊ ಎಲ್ಲ ಬಿಸಾಕ್ದ ಶಿಶಿರ? ಹಾಂ, ಸೊ ಇಲ್ಲಿ ನೋಡಿ ಎಲ್ಲ 80-20 ಆರ್ಡರ್ ಸ್ಕಿಪ್ಸ್ ಇದೆ. ಸ್ಕಿಪ್ಸಲ್ಲಿ ಹಾಕ್ತಾರೆ. ಸ್ಕಿಪ್ಸಲ್ಲಿ ಹಾಕಿ ಮತ್ತು ಅವ್ರು ಬಂದು ಇದರಿಂದ ಕಲೆಕ್ಟ್ ಮಾಡಿಕೊಂಡು ದೊಡ್ಡ ಡಂಪ್ ಯಾರ್ಡ್ಗೆ ತೊಗೊಂಡೋಗಿ ಹಾಕ್ತಾರೆ. ಇದು ಔಟ್ ಆ್ಯಂಡ್ ರೀಜನ್ಸಲ್ಲಿರೋ ಸ್ಕ್ರ್ಯಾಪ್ ಯಾರ್ಡು. ಈ ಥರ ಒಂದೊಂದು ಏರಿಯಾಗೆ ಒಂದೊಂದು. ಸೊ ಇಲ್ಲಿ ಜನರಲ್ ಹೌಸ್ ಹೋಲ್ಡ್ ವೇಸ್ಟ್ ಇದೆ ನೋಡಿ. ಇಲ್ಲಿ ಹಾಕಲಿ ಕಾರ್ಬೋರ್ಡು, ಬಲ್ಕಿ ಹೌಸ್ ಹೋಲ್ಡು, ಕಾರ್ಪೆಟ್ಸ್ ಎಲ್ಲ ಕೊನೆಯಲ್ಲಿ ಇಲ್ಲೇ ಹಾಕೋ ಹೌಸ್ ಹೋಲ್ಡ್ ಸ್ಟಫ್. ಸೊ ಈ ಥರ
ಕೌನ್ಸಿಲವರು ಬಂದು ಮನೆ ಹತ್ರ ಸ್ಮಾಲ್ ಬಿನ್ಸ್ ಕಲೆಕ್ಟ್ ಮಾಡ್ಕೊತಾರಲ್ಲ, ಅದನ್ನು ಅವರು ಡೈರೆಕ್ಟ್ ದೊಡ್ಡ ಸ್ಕ್ರಾಪ್ ಯಾರ್ಡ್ಗೆ ತೊಗೊಂಡು ಹೋಗ್ತಾರೆ. ಈ ಥರ ಒಂದೊಂದು ಏರಿಯಾಗೆ, ಹೌಟನ್ ರೀಜಸ್ಗೆ ಒಂದೊಂದು ಡನ್ಸ್ಟೇಬಲ್ಗೊಂದು, ಲೂಟನ್ಗೊಂದು, ಈ ಥರ ಒಂದೊಂದು ಏರಿಯಾಗೆ ಒಂದೊಂದು ಸ್ಕ್ರಾಪ್ ಯಾರ್ಡ್ ಇರುತ್ತೆ. ಮನೇಲಿ ಏನಾದರೂ ತುಂಬ ಬಲ್ಕಿ ಸ್ಟಫ್ ಇದ್ದರೆ, ಕಾರ್ಬೋರ್ಡ್ ಬಾಕ್ಸಸ್ ಅದು ಇದು ಬಿನ್ ಹಾಕಿದ್ರೆ ಫುಲ್ ಆಗುತ್ತಲ್ಲ, ಸೊ ಈ ಥರ ಬಂದು ಇಲ್ಲಿ ಡ್ರಾಪ್ ಮಾಡಿಬಿಟ್ರೆ ಇಲ್ಲಿ ಎಲ್ಲ ಡಿಫ್ರೆಂಟ್ ಸೆಗ್ರಿಗೇಷನ್ ಇದೆ. ಡಿಫ್ರೆಂಟ್ ಬಿನ್ಸ್ಗೆ 20 ಆರ್ಡರ್ ಸ್ಕಿಪ್ ಇದೆ. ಸೊ ಹಂಗಾಗಿ ಅವರು ಇಲ್ಲಿಂದ ದೊಡ್ಡ ಸ್ಕ್ರಾಪ್ ಯಾರ್ಡ್ ತೊಗೊಂಡೋಗಲ್ಲ, ಸ್ಕ್ರಾಪ್ ಮಾಡ್ತಾರೆ ವಾರಕ್ಕೊಂದ್ಸರಿ ಆ ಥರ. ಸೊ ಈ ಥರ ಇರುತ್ತೆ ಸೆಗ್ರಿಗೇಷನ್ನು, ಒಂದೊಂದು ಏರಿಯಾಗೂ ಇರುತ್ತೆ ಈ ಥರ. ಸೊ ಏನು ಹೇಳ್ತೀಯ ಶಿಶಿರ ನೀನು, ಈ ಥರ ಬಿನ್ಸ್ ಇರೋದು ಈ ಥರ ಹೆಲ್ಪ್ಫುಲ್ ಅಲ್ಲ ಜನಕ್ಕೆ? ಗುಡ್. ಹೌದು. ಅಂದ್ರೆ ಕಸ ಎಲ್ಲ ಒಂದೇ ಜಾಗದಲ್ಲಿ ಇರುತ್ತಾ, ಸೊ ಎಲ್ಲೆಲ್ಲಿ ಬಿಸಾಕೋದು ಬೇಡ. ಅಂಡ್ ಈವನ್ ಇಟ್ಸ್ ಗುಡ್ ಫಾರ್ ದ ಎನ್ವಿರಾನ್ಮೆಂಟ್ ಅಲ್ಲ. ಅದು ಲಾಕ್ ಆಗಿಲ್ಲ. ಈಗ ಟೈಮ್ ಅರೌಂಡ್ ಎಷ್ಟು ಶಿಶಿರ? ಟೈಮ್ ಈಗ ಟೈಮ್ ನಿಯರ್ಲಿ 11:30 ಆಗ್ತದೆ. 11:30 ಆಗ್ತದೆ. ವೆದರ್ ನೋಡಿ ಇನ್ನೂ ಮಂಜು ಹಂಗೆ ಇದೆ. ಆ್ಯಕ್ಚುಲಿ ಇವತ್ತು ಸನ್ನಿ ಡೇ ಇರಬೇಕಿತ್ತು, ಸಮ್ಮರ್ ಶುರು ಆಗಿದೆ. ಬಟ್ ಸ್ಟಿಲ್ ಈ ವೆದರ್ ತುಂಬ ಮೋಸ್ಟ್ ಅನ್ಪ್ರೆಡಿಕ್ಟಬಲ್ UK ವೆದರ್. ಬೆಂಗಳೂರ್ದಾದ್ರೂ ಒಂದ್ಸರಿ ಪ್ರಿಡಿಕ್ಟ್ ಮಾಡ್ಬೋದು, ಈ ವೆದರ್ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ನೋಡಿ ಎಷ್ಟಿದೆ ಮಂಜು. 11 ಗಂಟೆ ಬೆಳಗ್ಗೆ, ಸಮ್ಮರ್ ಟೈಮ್. ಸ್ಕ್ರಾಪ್ ಯಾರ್ಡಲ್ಲಿ ಎಲ್ಲ ವೇಸ್ಟ್ ಮೆಟೀರಿಯಲ್ಸ್ ಹಾಕಿದ್ದಾಯಿತು. ಸೊ ಈಗ ಸ್ವಲ್ಪ ಶಾಪಿಂಗ್ ಇದೆ, ಅದಕ್ಕೆ ಸ್ವಲ್ಪ ನಿಯರೆಸ್ಟ್ ಮಾಲ್ ಏಟ್ರಿಯಾಗಿ ಹೋಗ್ತಾ ಇದ್ದೀವಿ ನಾವು. ಅಲ್ಲಿ ಹೋಗಿ ಸ್ವಲ್ಪ ಹೇರ್ ಕಟ್ ಎಲ್ಲ ಮಾಡಿಸ್ಬೇಕಿತ್ತು, ಸ್ವಲ್ಪ ಹೇರ್ ಕಟ್ ಎಲ್ಲ ಮಾಡಿಸಿ ಬರೋಣ ಅಂತ ಈಗ ಮಾಲ್ಗೆ ಹೋಗ್ತಿದ್ದೀವಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನೋಡೋಣ ಬನ್ನಿ, ಹೇರ್ ಕಟ್ ಇಲ್ಲಿ ಹೆಂಗೆ ಮಾಡಿಸೋದು, ಎಷ್ಟಿರುತ್ತೆ ಪ್ರೈಸು ಅಂತೆಲ್ಲ ನಿಮಗೂ ಒಂದು ಐಡಿಯಾ ಬರಲಿ ಅಂತ ಈ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ನೋಡೋಣ. ಈಗ ತಾನೇ ವೆದರು ಮಂಜಿದೆ ಅಂತ ಹೇಳೋಣ. ರೈನ್ ಪ್ರೆಡಿಕ್ಷನೇ ಇದ್ದಿಲ್ಲ, ಬಟ್ ರೈನ್ ಬರ್ತಾ ಇದೆ ಈಗ. ನಾನು ಹೇಳಿ 10 ಮಿನಿಟ್ಸ್ ಆಗಲಿಲ್ಲ. UK ವೆದರ್. ಏನು ಮಾಡ್ತಿದ್ಯಾ ಶಿಶಿರ ಏನು ಮಾಡ್ತಿದ್ಯಾ? ತಗೋ. ಏನದು? ಬಿಸಿನೀರು ಹಾಕೋದು. ಹಾಂ, ಒಂದು ಚಿಕ್ಕದಂತ ಏನು ಈತಲ್ಲ? ಎಲ್ಲಿದೆ ರೈಸು? ಫಸ್ಟ್ ಚಾಕ್ಲೇಟ್ ತೊಗೊಳೋಣ ನಡಿ ಶಿಶಿರ, ಮಿಕ್ಕಿದ ಆಮೇಲೆ ತೊಗೊಳೋಣ. ಸೊ ಈಗ ಚಾಕ್ಲೇಟ್ಸ್ ತೊಗೊಳಕ್ಕೆ ಬಂದ್ವಿ. ಸೊ ಮನೆಗೆ ಸ್ವಲ್ಪ ಚಾಕ್ಲೇಟ್ಸ್ ತೊಗೊಬೇಕಲ್ವಾ, ಟಕ ಎಲ್ಲ ಚಾಕ್ಲೇಟ್ಸ್ ತೊಗೊಂಡು ಮತ್ತು ನೋಡೋಣ ಬೇರೆ ಏನು ಶಾಪಿಂಗ್ ಮಾಡೋದು ಅಂತ. ಸೊ ಕ್ವಿಕ್ಕಾಗಿ ಚಾಕ್ಲೇಟ್ ತೊಗೊಂಡು ಫ್ಯಾಮಿಲಿ ಮೆಂಬರ್ಸ್ ಚಾಕ್ಲೇಟು ಲಿಡೋರ್ ಆಯಿತಾ. ಸೊ ಕೇಳ್ತಿರಲ್ಲ ಎಷ್ಟಿದು ಅಂತ, ನೀವೇ ನೋಡಿ 12 ಪೌಂಡು. ಸೊ ಕ್ಲಬ್ ಕಾರ್ಡ್ ಇದ್ದರೆ 700 ಪೌಂಡು, ಇದು 800 ರೂಪಾಯಿ. ಕ್ಲಬ್ ಕಾರ್ಡ್ ಇಲ್ಲ ಅಂದರೆ 1200 ರೂಪಾಯಿ. ಸೊ ಇದನ್ನು ನಾನು ಇಲ್ಲಿ ತೊಗೊಂಡ್ರೆ ಕಮ್ಮಿ, ಇನ್ನು ಏರ್ಪೋರ್ಟಲ್ಲಿ ತೊಗೊಂಡ್ರೆ ಇದು 1500 ಇಷ್ಟು ಮಾತ್ರ ಚಾಕ್ಲೇಟ್ಸು. ಸೊ ಸುಮ್ಮನೆ ಗೊತ್ತಿರಲಿ ಅಂತ ಇನ್ಫಾರ್ಮೇಷನ್ಗೆ ಹೇಳ್ತಾ ಇದ್ದೀನಿ. ಸೊ ಸೂಪರ್ ಶಿಶಿರ, ಎಷ್ಟಾಯಿತು? ಸೊ 90 + 26 116, 15,000 ಆಯಿತು ಶಿಶಿರ. ಸ್ವಲ್ಪ ಗ್ರಾಸರೀಸ್ ಇದ್ದರೆ ಗ್ರಾಸರೀಸ್ ಇಲ್ಲೇ ಬಂದು ಆಸ್ಟಾ ಅಲ್ಲಿ ಎಕ್ಸ್ಟ್ರಾ ಗ್ರಾಸರೀಸ್ ಇದ್ದರೆ ಇಲ್ಲಿ ಬಿಟ್ಟರೆ, ಅವರು ಯಾರಾದರೂ ನೀಡಿ ಪೀಪಲ್ ಇದ್ದರೆ ಅವರು ಇಲ್ಲಿಂದ ತೊಗೊಂಡು ಹೋಗ್ತಾರೆ. ಡೊನೇಷನ್ಸ್ ಮಾಡೋಂಗಿದ್ರೆ ಇಲ್ಲಿ ಮಾಡ್ಬೋದು. ಸೊ ಗ್ರಾಸರೀಸ್ ಡೊನೇಷನ್ಸು. ಎಲ್ಲಿ ಹೋಗ್ತಿದ್ದೆ ಶಿಶಿರ? ಈರುಳ್ಳಿ ತೊಗೊಬೇಕಾ?
1 ಆನಿಯನ್. ಎರಡು ಶಿಶಿರ, ಲಾಸ್ಟ್ ಟೈಮ್ ಪೆಟ್ರೋಲ್ ಹಾಕ್ಸ್ತಾ ಇದೆಯಾ, ಏನು ಅನ್ನಿಸ್ತಾ ಇದೆ? ಏನು ಅನ್ನಿಸ್ತಾ ಇದೆ ಲಾಸ್ಟ್ ಟೈಮ್ ಪೆಟ್ರೋಲ್ ಹಾಕ್ಸಿದ್ದಕ್ಕೆ? ಏನೋ ಅನಿಸ್ತಾ ಇಲ್ಲ. ಕೊಡು ದುಡ್ಡು ಅನ್ಸೋದು ಹೇಳ್ತೀನಿ. ಇಲ್ಲ, ನಿನ್ನ ಕಾರ್ ನೀನೇ ಪೆಟ್ರೋಲ್ ಹಾಕ್ಸ್ಬೇಕು. ಅಲ್ಲಿ ಹೋಗೋದು ಖರ್ಚಲ್ಲ ನಿಂದೇನು. ಶಿಶಿರ, ಆಯ್ತಾ ಎಲ್ಲ ಶಾಪಿಂಗು? ತಗೋ, ಇದು ಬ್ಯಾಗ್ ಇಟ್ಕೋ. ಎಷ್ಟು ಶಾಪಿಂಗ್ ಮಾಡಿದೆ? ಎಷ್ಟು ಶಾಪಿಂಗ್ ಮಾಡಿದೆ? ಜಾಸ್ತಿ ಆಯ್ತು. ಹಾಂ, ಜಾಸ್ತಿ ಆಯ್ತು. ಎಲ್ಲ ನಿಂದ ಆ್ಯಕ್ಚುಲಿ ಇರೋದು, ನಂದಿಲ್ವೇ ಇಲ್ಲ. ಏನು ನಂದಿಲ್ವೇ ಇಲ್ಲ, ನಂದು ಒಂದೇ ಒಂದು ಇರೋದು ಇದರಲ್ಲಿ, ಇನ್ನೆಲ್ಲ ನಿಂದೆ. ಹೌದಂತೆ. It's time to say bye to Shishira's car. ಹೊಡೆದೋಯ್ತಾ? ಏನು ಮಾಡ್ಬೇಡ, ಬಿಡು ಹಂಗೆ ಇದನ್ನು ಬಿಡು ಶಿಶಿರ, ಏನು ಮಾಡ್ಬೇಡ ಕೊಡೋ ಟೈಮಲ್ಲಿ. ಸೊ ಈಗ ಶಿಶಿರ ಗಣಪತಿ ಪ್ರತಿಷ್ಠಾಪನೆನ ತೆಗಿತಾ ಇದ್ದಾಳೆ. ಸೊ ಆ ಗಣಪತಿ ನೆಕ್ಸ್ಟು ಅವಳು ತೊಗೊಳೋ ಕಾರಿಗೆ ಹೋಗುತ್ತೆ. ಅವಳು ಯಾವ ಕಾರ್ ತೊಗೊತಾಳೋ ಗೊತ್ತಿಲ್ಲ. ಆ ಗಣಪತಿ ಎಲ್ಲೋ ಕೂತ್ಕೊಬೇಕು ಅಂತ ಅವಳು ಡಿಸೈಡ್ ಮಾಡಿದರೆ, ಸೊ ಅವ್ರು ಹೋಗಿ ಆ ಕಾರಲ್ಲಿ ಕೂತ್ಕೊತಾರೆ ಮತ್ತೆ. ಥ್ಯಾಂಕ್ ಯು ಗಣಪ. ಶಿಶಿರ, do you want to say anything? ಬಿಕಾಸ್ ನೀನು ಈಗ ಕಾರು ಬಂದು ಕಲೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ ಇನ್ 1 ಅವರಲ್ಲಿ. ಸೊ ಯು ಆರ್ ಕಂಟ್ರೋಲಿಂಗ್ ಯುವರ್ ಎಮೋಷನ್ಸ್, ದಟ್ಸ್ ಗುಡ್. ಸೊ ದಿಸ್ ಕಾರ್ ಈಸ್ ವೆರಿ ಸ್ಪೆಷಲ್ ಫಾರ್ ಯು ಅಲ್ಲ. ಸೊ ನೋ ಮ್ಯಾಟರ್ ವಾಟ್ ಹೌ ಮೆನಿ ಕಾರ್ಸ್ ಯು ಬೈ, because this car you learned the car, you drove the car for 2-3 years, you didn't have not even a single accident, so not even a single breakdown also alva. ಎಲ್ಲಿ ಕಾರು ಬ್ರೇಕ್ ಡೌನ್ ಆ ಥರ ಏನೂ ಆಗಲಿಲ್ಲ ಅಲ್ಲ. ಪ್ಯಾಸೆಂಜರ್ ಎಲ್ಲ ಮುಗೀತು ಬಂತು ನೋಡಿ. ಎಲ್ಲ ಹರ್ಡ್ ಇಟ್ಕೊಂಡು ಎಲ್ಲ ಫುಲ್ ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಕೊರಿಯರ್ ಮಾಡಿದ್ದೀನಿ. ಕೊರಿಯರ್ ಮಾಡಿ ತುಂಬ ಸ್ಟಫು ಕಾರ್ಗೋ ಫೋರ್ಸಿಂದ ಫರ್ನಿಚರೆಲ್ಲ ಸೇಲ್ ಮಾಡಿ, ಸ್ವಲ್ಪ ಫರ್ನಿಚರ್ ಇದೆ ಅದು ಈಗ ಬರ್ತಿದ್ದಾರೆ. ಕುಂಟೇಬಲ್ ಟು ಸೆಲ್ ದೋಸ್ ಫರ್ನಿಚರ್, ಅದೀಗ ಚಾರಿಟಿಗೆ ಜಸ್ಟ್ ಐ ಆಮ್ ಡೂಯಿಂಗ್ ದಿ ಗಿವ್ ಅವೇ. ಸೊ ಬನ್ನಿ ನೋಡೋಣ. ಶಿಶಿರ, ಹೆಂಗೆ ಅನ್ನಿಸ್ತದೆ? ಹಾಂ, ಸಾಕಾಗಿದೆಯಾ? ಮೀ ಟು ಮ್ಯಾನ್. ಎಷ್ಟು ಸರಿ ಓಡಾಡೋದು ಕಾರ್ ಇಲ್ದಿರಾ. ಹಾಂ, 48 hours ಸಾಕಷ್ಟು. ಶಿಶಿರ, ಏನು ಮಾಡ್ತಿದ್ಯಾ? ಶಿಶಿರ ಫುಲ್ಲು ಬ್ಯುಸಿ ಇದ್ದಾಳೆ, ಕಾಯಿನ್ ಕೌಂಟ್ ಮಾಡ್ತಿದ್ದಾಳೆ. ಅವಳು ಕುಡಿದಿರೋ ಕಾಯಿನ್ಸ್ ಎಲ್ಲ ನೋಟ್ ಮಾಡ್ಕೊಳೋದಕ್ಕೆ ಬಂದಿದ್ದೀವಿ ಈಗ. ಸೊ ಫುಲ್ಲು ಕಾಯಿನ್ಸ್ ಕೌಂಟ್ ಮಾಡ್ತಿದ್ದಾಳೆ ನೋಡಿ. ಪೋಸ್ಟ್ ಆಫೀಸಲ್ಲಿ ಹೊಡೆಯಿದ್ದೀವಿ.